ಏನು ಸರ್ ಒಳ್ಳೆ ಟೀ ಸ್ಮೆಲ್ ಬರ್ತಿಲ್ಲ. Okay, my dear friends, you are good? Can you get the smell? Yes, I can smell. Yeah. So dear friends, so we are now in the tea factory of the tea cafe. So this is a factory. Okay, all the processed tea is here. So you can go inside, you can take a look how the process all the tea. What's special? No photo shoot, no camera. Okay, just you can take a look. Okay, after finish, just come here. So we have a shop, so you can buy the tea, everything on. So dear friends, if you want to buy the tea, you want to bring home, you want to keep your parents. So I recommend you buy the one of a tea, we call it a Palas Supreme. Palas Supreme, and another one is a Palas Afternoon tea. Try find in the canister, inside the canister. So you buy that one. That is a pure original from here. Only you can find in this shop. Upside, they never sell. Okay, that's right. After finish, Name again. the second one, yeah, Name again. Palas Supreme. Palas Supreme, and another one is a Palas Afternoon. Palas Supreme is a stronger tea. Palas Afternoon tea is a less stronger. Okay, after five, second one is a more important, is a toilet. So you can go to toilet, list everything, and last is a cafe. So I hope you all will enjoy cup of tea. ಸೊ ಒಳಗಡೆ ಅವರು ಫ್ಯಾಕ್ಟ್ರಿ ಶೂಟ್ ಮಾಡೋಕ್ಕೇನು ಬಿಡಲಿಲ್ಲ. ಸೊ ಟೀ ಕುಡಿಯೋಕೆ ಹೋಗ್ತಾಯಿದ್ದೆ, ನೋಡೋಣ ಬನ್ನಿ. ಇದು ದ ಟೀ ಹಾರ್ವೆಸ್ಟಿಂಗ್ ಶಿಯರ್ ಮಿಷಿನ್ ನೋಟಿಸ್ ಟಚ್. ಸೊ ಇದು ಹಳೇ ಹಾರ್ವೆಸ್ಟಿಂಗ್ ಟೀ ಹಾರ್ವೆಸ್ಟಿಂಗ್ ಮಿಷಿನ್ ಇದು. ಏನಿದು ವಾಕರ್ಸ್? ಅದೇ ಶ್ರೀಲಂಕಾದ ನೇಮ್ ಏನಕ್ಕಿದೆ ಅಂತ ನಾನು ಕೇಳ್ತಾ ಇದ್ದೇನೆ. ಇದೆಯಾ? ಬನ್ನಿ ನೋಡೋಣ. On the steeper slopes, shears are used. In the lowlands of the Bukit Cheeding line, where terrain has not limited the opportunity for mechanization, the company does its harvesting using two specially designed vehicular harvesters, which can pluck up to 9,000 kilograms of green. ಇಲ್ಲಿ ಔಟ್ಸೈಡ್ ಫುಡ್ ಅಲೋ ಮಾಡಲ್ಲ, ನೋ ಸ್ಮೋಕಿಂಗ್, ನೋ ಪೆಟ್ಸ್. ಏನು ಚೆನ್ನಾಗಿದೆಯಲ್ಲ ಜಾಗ, ಪುಣ್ಯ ಮಾಡಿದ್ದಾರೆ ದೇಶದವರು. ಸಖತ್ತಾಗಿದೆ. ಸೊ ನೀವೇನಾದ್ರು ಬೋಟ್ ಟೀ ಫ್ಯಾಕ್ಟ್ರಿಗೆ ಬಂದರೆ ಫಸ್ಟ್ ಮಾಡಬೇಕಾಗಿರೋದು, ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಒಂದು ಟೀ ಫ್ಯಾಕ್ಟ್ರಿ ಇದೆ ಆ್ಯಕ್ಚುಲಿ. ನಾನಿರೋದು ಬಂದು ಕೆಫೆಟೇರಿಯಾದಲ್ಲಿ ವೆರೈಟಿ ಆಫ್ ಟೀಸ್ ಇದೆ, ಐಸ್ ಟೀ, ಕೋಲ್ಡ್ ಟೀ, ಏನೇನೋ ಟೀ ಇದೆ. ಬೋಟ್ ಟೀ ಫ್ಯಾಕ್ಟ್ರಿನಲ್ಲಿ ನೀವು ಟ್ರೆಡಿಷನಲ್ ಟೀ ಮೇಕಿಂಗ್ ನೋಡ್ಬೋದು. ಅಂದರೆ ಪುರಾತನ ಪದ್ಧತಿ 1926ರಲ್ಲಿ ಯಾವ ಥರ ಟೀ ಮಾಡ್ತಾಯಿದ್ರು, ಸ್ಟಿಲ್ ಅದೇ ಥರ ಮಾಡ್ತಾರೆ. ಇನ್ನೊಂದು ಮಾಡರ್ನ್ ಫ್ಯಾಕ್ಟ್ರಿ ಆ ಕಡೆ ಎಲ್ಲೋ ಇದೆಯಂತೆ. ಸೊ ಅಲ್ಲಿ ಹೊಸ ಥರ ಪ್ರೊಸೆಸಿಂಗ್ ನಡೆಯುತ್ತೆ. ಇಲ್ಲಿ ಕಂಪ್ಲೀಟಾಗಿ ಹಳೇ ಥರ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಕಂಪ್ಲೀಟಾಗಿ ಹಳೇ ಥರ ಟೀ ಮೇಕಿಂಗ್ ಮಾಡ್ತಾರೆ. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವರು, ಬಟ್ ತುಂಬ ಚೆನ್ನಾಗಿದೆ. ಯಾವ್ದಾದ್ರು ಯೂಟ್ಯೂಬಲ್ಲಿ ಏನಾದ್ರು ವೀಡಿಯೋ ಸಿಕ್ಕಿದ್ರೆ ನನಗೆ ಹಳೇದು ಮೇಕಿಂಗ್ ನಿಮಗೆ ಹಾಕ್ತೀನಿ, ನೀವು ನೋಡ್ಕೋಬೋದು. ಬಟ್ ಸೂಪರ್ ಆಗಿದೆ, ಸೂಪರ್ ಲೊಕೇಶನ್ ನೋಡಿ ಹೇಗಿದೆ. ಇದೊಂದು ಪ್ರೈವೇಟ್ ಓನರ್ದು, ಸ್ಕಾಟ್ಲ್ಯಾಂಡಿಂದ ಬಂದಿರೋಂಥ ಓನರ್ ಅವರು. 1926ರಲ್ಲೇ ಬಂದು ಇಲ್ಲಿ ಟೀ ಫ್ಯಾಕ್ಟ್ರಿ ಶುರು ಮಾಡಿ ಇಷ್ಟು ದೊಡ್ಡದು ಮಾಡಿದ್ದಾರೆ. ಇವಾಗ ಅವ್ರ 3rd ಜನರೇಷನ್ ಇದನ್ನು ರನ್ ಮಾಡ್ತಾಯಿದ್ದಾರೆ.
ನಾವು ಇವಾಗ ಇನ್ನೊಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿಂದ ಲೊಕೇಶನ್ ನೋಡಿ ಹೇಗಿದೆ ಅಂತ. ಎಲ್ಲರೂ ಅವ್ರವ್ರ ಫೋಟೋಗಳು ತಗೊತಾ ಇದ್ದಾರೆ. ಓಕೆ ಓಕೆ ಅಣ್ಣ, ರೋಡ್ ಮಧ್ಯ ಅಣ್ಣ, ರೋಡ್ ಮಧ್ಯ ಸೆಂಟರ್ನಲ್ಲಿ. ಕೆಳಗೆ ಬರ್ತಾ ಇದ್ದೆ ಅಲ್ಲಿ ನೋಡಿ ಹೆಂಗಿದೆ ಫಾಗು. ನಾವಿರೋ ಜಾಗದಲ್ಲೇ ಇದೆ, ಫುಲ್ ಆಫ್ ಫಾಗ್. ತುಪ್ಪ ಎಲ್ಲ ಹೋಗಿ ನೋಡೋದ, ಇಲ್ಲೇ ಬಂದು ನೋಡಿದ್ವಿ. ಹೋಗಿದ್ದೀನಿ ಗೊತ್ತಾಗಿಲ್ಲ. ಯಾವ ಮೊಬೈಲ್ ದೊಡ್ಡದ? ಯಾವ್ದು ಅದ? ಗದೆ ಬಿಡ್ಬೇಡಪ್ಪ, ಏನು ಬಿಡ್ರೆ ಈ ಮೊಬೈಲಾ? ಅದು ಅಷ್ಟೇ ಅಲ್ಲ, ಅದೇ ಇದು ಅಷ್ಟು ಕಾಸ್ಟ್ಲಿ ಅಲ್ಲಮ್ಮ ನಿಂದು. ಫ್ರೀ ಇದೆ ಇನ್ನು ಏನಾರ? ಆಸಮ್ ಕ್ಲೈಮೇಟ್ ಬ್ರದರ್, ಆಸಮ್ ಕ್ಲೈಮೇಟ್. ಸಖತ್ತಾಗಿದೆ ಕ್ಲೈಮೇಟು. ಸಡನ್ ಚೇಂಜ್, ಸಡನ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಕ್ಯಾಮ್ರನ್ ಐಲ್ಯಾಂಡಲ್ಲಿ. ಬೆಳಿಗ್ಗೆ ಇರಲಿಲ್ಲ, ಈಗಿದೆ ನೋಡಿ. ಅದೇ ಬೆಳಿಗ್ಗೆ ಇರಲಿಲ್ಲ, ಮಧ್ಯಾಹ್ನ ಅವಶ್ಯಕ್ಕೆ ಫುಲ್ಲು ಈ ಥರ ಆಗ್ಬಿಟ್ಟಿದೆ. ಸಂಜೆ ಬೆಟ್ಟಕ್ಕೆ ಹೋಗ್ಬೇಕಲ್ಲ ನೋಡಕ್ಕೆ, ಇಲ್ಲೇ ನೋಡ್ಬಿಡ ಅಲ್ಲ, ತುಂಬ ಕಷ್ಟ ಬೆಟ್ಟ. Bye bye. Nice meet you. So your turn. Cameron Highlands having good climate. Climate. Okay. It's having good climate. Yeah. Namde. Sikku namde. ಬಂದ್ಬಿಡ್ತೀವಿ ಮನೆಗೆ, ನಮ್ಮದು ಹೋಟೆಲ್ಲು. So, thank you, sir. Thank you, sir. Thank you, sir. Thank you very much. Thank you. Cheers. Take care. Yeah. Okay, bye. Bye. ಏನಿಲ್ಲ, ನಿಮ್ಮ ಮೋಹನ್ ಮಲೇಷಿಯನ್ ತಮಿಳಿಯನ್, ಒಳ್ಳೆ ಮನುಷ್ಯ. ಮಲೇಷಿಯನ್ ತಮಿಳನ ಸುಮ್ಮನೆ ಹೊಟ್ಟೋಗ್ಬಿಟ್ಟು ನಾನು ₹1 ಎಕ್ಸ್ಟ್ರಾ ಕೊಡಿ ಅಂತ ಕೇಳಿಲ್ಲ. ನಿಜವಾಗ್ಲೂ ಕೊಡೋಣ ಅಂತಿದ್ದೆ, ಅವ್ನು ಕೇಳಿಲ್ಲ. ಪುಣ್ಯಾತ್ಮ ಎಷ್ಟು ತೋರಿಸ್ದ, ಏನೇನು ಮಾಡ್ದ, ಎಲ್ಲ ಎಷ್ಟು ಚೆನ್ನಾಗಿ ಗೈಡ್ ಮಾಡ್ದ. ಒಂದೇ ₹1 ಎಕ್ಸ್ಟ್ರಾ ಕೇಳಿಲ್ಲ ಅವನು. ಅದೇ ನಮ್ಮ ಇಂಡಿಯಾದಲ್ಲಿ ಆಗಿದೆ ಕಥೆ ಏನಾಗಿರೋದು ಹೇಳಿ. ಕೊಡಿ ಸರ್, ಕೊಡಿ ಸರ್, ಕೊಡಿ ಸರ್, ಕೊಡಿ ಸರ್.